ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಾಲ ಕಳೆದಿರುವಂತ ದರ್ಶನ್ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಚಾರ್ಜ್ ಶೀಟ್ ಸಾಕ್ಷ್ಯಗಳಿಂದ ತಳಮಳಗೊಂಡಿದ್ದಾರೆ. ಇವತ್ತು ವಕೀಲರ ಜೊತೆಯಲ್ಲಿ ಜಾಮೀನಿನ ಕುರಿತಂತೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿದೆ. ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಆಮೇಲೆ ಜಾಮೀನು ಅರ್ಜಿಯನ್ನ ಹಾಕೋದು ಅಂತ ಹೇಳಿ ಚಾರ್ಜ್ ಶೀಟ್ಗೋಸ್ಕರ ಕಾಯ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಅದರಲ್ಲಿರುವಂತ ಅಂಶಗಳಿಂದ ಟೆನ್ಷನ್ಗೆ ಒಳಗಾಗಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ವಕೀಲರ ಜೊತೆಗೆ ಅವರು ಭೇಟಿ ನೀಡುವಂತ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟಗಳು, ಅದರಲ್ಲೂ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬೇಲ್ ಅರ್ಜಿ ಸಲ್ಲಿಕೆ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಹಾಗೇನೆ ದರ್ಶನ್ ಪರ ವಕೀಲರು ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬರ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಮಧ್ಯಾಹ್ನದ ನಂತರ ಆ ಬೆಳವಣಿಗೆಗಳನ್ನ ನಾವು ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಒಟ್ಟಲ್ಲಿ ಬೇಲ್ ಅರ್ಜಿಗೆ ಲಾಸ್ಟ್ ಟೈಮೇ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ನ ಮೀಟ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಾತುಕತೆ ನಡೆಸಿ ಸಹಿಯನ್ನ ಹಾಕಿಸ್ಕೊಂಡು ಬಂದಿದ್ರು ಅರ್ಜಿಗೆ. ಆದ್ರೆ ಇದುವರೆಗೂ ಕೂಡ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ, ಅಂದ್ರೆ ಬೇಲ್ ಅರ್ಜಿಯನ್ನ ಇನ್ನೂ ಮೂವ್ ಮಾಡಿಲ್ಲ. ಸುದೀರ್ಘವಾದಂತ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಸೊ ಅದರಲ್ಲಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ ಲಾಯರ್ಸ್. ಹಾಗಾಗಿ ಅದನ್ನ ಸ್ಟಡಿ ಮಾಡಿದ ಮೇಲೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಬಳ್ಳಾರಿಯ ನಮ್ಮ ರಿಪೋರ್ಟರ್ ಬಸವರಾಜು. ಎಷ್ಟೊತ್ತಿಗೆ ವಿಜಯಲಕ್ಷ್ಮಿ ಬರಬಹುದು ಅಂತ ಹೇಳಿ ಅಲ್ಲಿ ನಿರೀಕ್ಷೆಗಳಿದೆ, ಅದ್ರ ಜೊತೆಗೆ ಲಾಯರ್ ಕೂಡ ಬರ್ತಾರಂತ ಏನ್ ಮಾಹಿತಿ ಸಿಗ್ತಾ ಇದೆ ನಿಮ್ಗಲ್ಲಿ? ಶರ್ಮಿತಾ ಶೆಟ್ಟಿ ನಟ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ವಕೀಲರೊಂದಿಗೆ ಇವತ್ತು ಸಂಜೆ 4:30ಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ 2 ಬಾರಿ ಕೂಡ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಭೇಟಿ ನೀಡಿ ಪತಿ ನಟ ದರ್ಶನ್ ಅವರ ಜೊತೆ ಕೂಡ ಸಾಕಷ್ಟು ಸಮಾಲೋಚನೆ ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ಕಾನೂನು ಹೋರಾಟಗಳನ್ನ ಯಾವ ರೀತಿ ನಡೆಸಬೇಕು ಮತ್ತು ವಕೀಲರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಮಾಲೋಚನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗ ಖುದ್ದು ನಟ ದರ್ಶನ್ ಅವರೇ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಫೋನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ವಕೀಲರೊಂದಿಗೆ ಸಮಾಲೋಚನೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಕೀಲರ ಜೊತೆಗೆ ಬರ್ತಾರನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಬಂದರೆ ಸಂಜೆ 4:15ರಿಂದ 5 ಗಂಟೆವರೆಗೆ ಏನಂದರೆ ಸಂದರ್ಶಕರ ಕೊಠಡಿಯಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಂಜೆ 4 ಗಂಟೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ ಮುಂದಿನ ಕಾನೂನು ಹೋರಾಟಗಳನ್ನ ಯಾವ ರೀತಿ ನಡೆಸಬೇಕು ಮತ್ತು ಜಾಮೀನು ಅರ್ಜಿಯ ಸಲ್ಲಿಸುವ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಕೂಡ ಅವರು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ನಟ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಕೂಡ ಒಳಗಾಗಿರ್ತಕ್ಕಂಥದ್ದು. ಕಳೆದ 13-14 ದಿನಗಳಿಂದ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಅವರು ಈಗಾಗಲೇ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿರ್ತಕ್ಕಂಥದ್ದು ಕೂಡ. ಯಾಕೆಂತಂದರೆ ಈಗಾಗಲೇ ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ಮುಂದೆ ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯ ಆತಂಕ ಕೂಡ ನಟ ದರ್ಶನ್ ಅವರು ಒಳಗಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಅವ್ರಿಗೆ ಈಗಲೇ ಟಿವಿ ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ ಅವರಿಗೆ. ಶುಕ್ರವಾರ ಟಿವಿಯನ್ನು ಅವರ ಸೆಲ್ಲಿಗೆ ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಜೈಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏಕಾಂಗಿಯಾಗಿ ನಟ ದರ್ಶನ್ ಅವರು ಜೈಲಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಅವರ ಸೆಲ್ಲಲ್ಲಿ ಯಾವುದೇ ಕೈದಿಗಳ ಸಂಪರ್ಕ ಕೂಡ ಇಲ್ಲ. ಹಾಗಾಗಿ ಒಬ್ಬಂಟಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಾಕಷ್ಟು ಚಿಂತೆ ಕೂಡ ಈಡಾಗಿರ್ತಕ್ಕಂಥದ್ದು. ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಕೂಡ ಸಾಕಷ್ಟು ಕುಗ್ಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಜಾಮೀನದೇ ಕೂಡ ದೊಡ್ಡ ಚಿಂತೆ ಆಗಿರ್ತಕ್ಕಂಥದ್ದು. ಮುಂದೆ ವಕೀಲರಿಂದ ಕೂಡ ಯಾವ ರೀತಿಯಾದಂಥ ಅವರಿಗೆ ಭರವಸೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ವಕೀಲರು ಕೂಡ ಯಾವ ಗ್ರೌಂಡ್ಸ್ ಆಧಾರದ ಮೇಲೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿದೆ. ಯಾಕೆಂತಂದರೆ ಈಗಾಗಲೇ ಜಾಮೀನು ಅರ್ಜಿಗೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ 4-5 ದಿನಗಳ ಹಿಂದೆ ಜೈಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಜಾಮೀನು ಅರ್ಜಿ ಕೂಡ ಸಹಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಈಗ ಮುಂದೆ ಅಂದರೆ ಇದೇ ಸೆಪ್ಟೆಂಬರ್ 12ಕ್ಕೆ ನ್ಯಾಯಾಂಗ ಬಂಧನ ಅವಧಿ ಕೂಡ ಮುಕ್ತಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮುಂದೆ ಜಾಮೀನು ಅರ್ಜಿಗೆ ಯಾವ ರೀತಿಯಾದಂಥ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ವಕೀಲರೊಂದಿಗೆ ನಟ ದರ್ಶನ್ ಅವರು ಸಮಾಲೋಚನೆ ನಡೆಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಬಸವರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಒಂದ್ ಕಡೆ ದರ್ಶನ್ ಜಾಮೀನು ಸಲ್ಲಿಕೆಗೆ ಸಿದ್ಧತೆಗಳನ್ನ ತಮ್ಮ ಪರ ವಕೀಲರ ಮುಖಾಂತರ ಮಾಡ್ತಾ ಇದ್ರೆ, ಈ ಬಗ್ಗೆ ಸಮಾಲೋಚನೆಯನ್ನ ಮಾಡೋದಕ್ಕೆ ಸಂಜೆ ಒಂದು ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆಕ್ಷೇಪಣೆ ಸಲ್ಲಿಕೆಗೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ತನಿಖಾಧಿಕಾರಿ. ಜಾಮೀನಿಗೋಸ್ಕರ ದರ್ಶನ್ ಅರ್ಜಿಯನ್ನ ಹಾಕೊಂಡ್ರೆ ಆ ಅರ್ಜಿಗೆ ಯಾವ ತರ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕು, ಆ ವರದಿಯನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬಂದ್ರೆ ಸಾಕ್ಷ್ಯ ನಾಶದ ಆತಂಕ ಪೊಲೀಸರಿಗೆ ಇರೋದ್ರಿಂದ
ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಜಾಮೀನು ಸಿಗಬಾರದು. ಆ ಥರ ಜಾಮೀನು ಅರ್ಜಿ ಹಾಕಿದ ಮೇಲೆ ಖಾಕಿ ಆಕ್ಷೇಪಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ಜೈವಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿ ದರ್ಶನ್ ವಿರುದ್ಧ ಇರೋದ್ರಿಂದ ಕೆಲವೊಂದು ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆಕ್ಷೇಪಣೆ ಸಲ್ಲಿಸುವಂತ ನಿಟ್ಟಿನಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಜಾಮೀನು ತನಗೆ ಸಿಗುತ್ತಾ ಇಲ್ವಾ ಅಂತ ತಳಮಳದಲ್ಲಿ ಟೆನ್ಷನ್ ಅಲ್ಲಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ರೆ, ಇನ್ನೊಂದು ಕಡೆ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಂತೆ ಆಕ್ಷೇಪಣೆ ಹಾಕಬೇಕು ಅಂತ ಹೇಳಿ ಪೊಲೀಸರು ರೆಡಿ ಮಾಡ್ಕೊಳ್ತಿದ್ದಾರೆ. ಯಾವ ಪಾಯಿಂಟ್ಸ್ ಬೇಸಿಸ್ ಮೇಲೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ದಿನದಿಂದ ದಿನ ಟೆನ್ಷನ್ ಶುರುವಾಗ್ತಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಪೊಲೀಸರಿಗಾಗಲೇ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅವರ ವಕೀಲರ ಜೊತೆ ಕೂಡ ನಟ ದರ್ಶನ್ ಮಾತುಕತೆಯನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ವಕೀಲರು ಕೂಡ ಅಷ್ಟೇ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಪರಿಶೀಲನೆಯನ್ನ ಮಾಡ್ತಿದ್ದು, ಪರಿಶೀಲನೆ ಆದಂತ ಬಳಿಕ ಕೋರ್ಟ್ಗೆ ಜಾಮೀನನ್ನ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ಒಂದು ವೇಳೆ ನಟ ದರ್ಶನ್ ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕೊಂಡಂತ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ತನಿಖಾಧಿಕಾರಿ ಚಂದನ್ ಅವರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಆಕ್ಷೇಪಣೆಯಲ್ಲಿ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ತನಿಖೆ ಹಂತದಲ್ಲಿದೆ. ಯಾಕಂದ್ರೆ ಇನ್ನೂ ಕೂಡ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯವಾಗಲಿ ಇನ್ನೊಂದಷ್ಟು FSL ನ ರಿಪೋರ್ಟ್ಗಳು ಬರಬೇಕಾಗಿದೆ. ಜೊತೆಗೆ ನಟ ದರ್ಶನ್ ಒಬ್ಬ ಅಭಿಮಾನಿ ಬಳಗವನ್ನು ಹೊಂದಿದ್ದು, ಅಭಿಮಾನಿಗಳ ಮುಖಾಂತರವಾಗಿ ಸಾಕ್ಷಿಗಳನ್ನು ನಾಶ ಕೂಡ ಅಷ್ಟೇ ಮಾಡಬಹುದು ಅಥವಾ ಎದುರಿಸಬಹುದು. ಇನ್ನೊಂದೇನು ಪ್ರಮುಖವಾಗಿ ಅಂತಂದ್ರೆ, ಇತ್ತೀಚೆಗೆ ನಟ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ರೌಡಿ ಶೀಟರ್ಗಳ ಸಂಪರ್ಕ ಇರುವಂತಹ ಈ ಒಂದು ನಟನಿಗೆ ಏನಾದರೂ ಜಾಮೀನನ್ನು ಕೊಟ್ಟಂತ ಸಂದರ್ಭದಲ್ಲಿ ರೌಡಿ ಶೀಟರ್ಗಳ ಮುಖಾಂತರವಾಗಿ ಕೂಡ ಅಷ್ಟೇ ಸಾಕ್ಷಿಗಳನ್ನ ಎದುರಿಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಅಂಶಗಳನ್ನು ಇಟ್ಕೊಂಡು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂತಿದ್ರೆ. ಯಾವತ್ತು ನಟ ದರ್ಶನ್ ಜಾಮೀನನ್ನ ಕೋರಿ ಅರ್ಜಿಯನ್ನು ಹಾಕೊಂತಾರೋ ಅವತ್ತೇ ಬೇಕಾದರೂ ಕೂಡ ಅಷ್ಟೇ ಆಕ್ಷೇಪಣೆ ನಾವು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ, ತಮ್ಮ ಇನ್ಫಾರ್ಮೇಶನ್